ರಿಪಬ್ಲಿಕ್ ಆಫ್ ಕೇಣಿ ಅವರ ಆಸ್ಥಾನದಲ್ಲಿ ಒಂದು ರಸ್ತೆ ಇದೆ. ಅದರ ಹೆಸರು ನೈಸ್ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಲಿಮಿಟೆಡ್ ಅಂತ. ಅದರ ಕೆಲಸ ಏನಂದ್ರೆ ಆಗಾಗ್ಗೆ ನಿಮ್ಮ ಕತ್ತರಿ ಹಾಕ್ತಾ ಇರೋದು, ಕೇಳಿದವರಿಗೆ ಬಾರಿಸಿ ಕಳಿಸೋದು ಅಂದ್ರೆ ಫಿಸಿಕಲಿ ಅಲ್ಲ. ಮಾತ್ರ GST ಶಾಕ್ನಲ್ಲಿದ್ದ ಬೆಂಗಳೂರಿಗೆ ಇದೆಂತ ಇನ್ನೊಂದು ಶಾಕ್ ಅಂದ್ರೆ ನಿಜವಾಗ್ಲೂ ಇದು ದಗಾಕೋರ್ತನ, ಮೋಸ. ಇದು ಸರ್ಕಾರದಲ್ಲಿ ಹೇಳೋರಿಲ್ಲ, ಕೇಳೋನು ಇಲ್ಲ. ಇದನ್ನೆಲ್ಲ ಹೋಗ್ಲಿ ಅಂದ್ರೆ ಮಾಡಿದ್ದೆ ಕಾನೂನು, ಹೇಳಿದ್ದೆ ಮಾತು. ನನ್ನದು ಕೋಟೆ, ಅದು ನನ್ನ ಆಸ್ತಿ ಎಂದು ವರ್ತಿಸುತ್ತಿರುವಂತಹ ಉದ್ಯಮಿ ಕೇಣಿ. ನಾನು ಶಾಸಕರು ಅಂತ ಬಳಸಲ್ಲ, ಶಾಸಕತನ ಬೇರೆ, ಉದ್ಯಮಿತನ ಬೇರೆ. ಉದ್ಯಮಿ ಕೇಣಿ ಸನ್ಮಾನ್ಯ ಶಾಸಕರು ಹೌದು. ಪ್ರಯಾಣಿಕರಿಂದ ಹೇಗೆ ವಸೂಲಿ ಮಾಡ್ತಿದ್ದಾರೆ ಅಂದರೆ 20ರಿಂದ 30ರಷ್ಟು ಟೋಲನ್ನು ಹೆಚ್ಚಿಸಿದ್ದಾರೆ. ಸಾರ್ವಜನಿಕರ ಜೇಬಿಗೆ ಕೈ ಹಾಕಿದ್ದಾರೆ, ಡಬಲ್ ಮಾಡಿಬಿಟ್ಟಿದ್ದಾರೆ. ಕೆಲವು ಕಡೆ ಕೇಳಿದ್ರೆ ಮಾಡಿರಲಿಲ್ಲ 4 ವರ್ಷದಿಂದ, ನಾನು ಮಾಡ್ತಾ ಇದ್ದೀನಿ. ಯಾರನ್ನು ಕೇಳ ಅನುಮತಿ ಕೊಡ್ತಿದ್ದೀರಿ ಕರ್ನಾಟಕ ಸರ್ಕಾರದ? ನಿಮಗೆ ಕಣ್ಣು, ಕಿವಿ, ಮೂಗು, ಬಾಯಿ ಏನು ಇಲ್ವಾ? ನಿಮಗೆ ಸತ್ತೋಗಿದ್ದೀರಾ, ಹೆಣ ಆಗೋಗಿದ್ದೀರಾ ಅಂತ ನೀವುಗಳು. ನೋಡೋಣ ಏನೇನು ದರಪಟ್ಟಿ ಮಾಡಿದ್ದಾರೆ ನೋಡ್ರಿ. ಟಕ ಅಂತ ತೋರಿಸ್ಬಿಡ್ತೀನಿ ಬೇಗ. ನಾಯಂಡಹಳ್ಳಿಯಿಂದ ತುಮಕೂರಿಗೆ ಹೋಗೋದು, ಬೆಂಗಳೂರಿನವ್ರಿಗೆ ಗೊತ್ತಿದ್ರೆ ಕತೆ ಏನು ಅಂತ. ಕಾರು 20 ರೂಪಾಯಿ, ಬಸ್ಸು 60 ರೂಪಾಯಿ, ಟ್ರಕ್ಕು 60 ರೂಪಾಯಿ, ದ್ವಿಚಕ್ರ 10 ರೂಪಾಯಿ. ಸಾಯಿರಿ. ನಾಯಂಡಹಳ್ಳಿ ಟು ಮಾಗಡಿ ರಸ್ತೆ, ಕಾರ್ಗೆ 20 ರೂಪಾಯಿ ರೈಸು, ಬಸ್ಗೆ 50, ಟ್ರಕ್ಗೆ 25, ದ್ವಿಚಕ್ರ ವಾಹನಕ್ಕೆ 7. ಅದು ಅಷ್ಟೇ, ಇರೋದೇ ಜಾಸ್ತಿ. ಅದಕ್ಕೆ ಇದು ಬೇರೆ ಕೇಡು. ಇನ್ನು ನಾಯಂಡಹಳ್ಳಿ ಟು ಮೈಸೂರು, ಕಾರ್ಗೆ 12, ಬಸ್ಸು 31. ಯಾಕೆ ಗೊತ್ತಿಲ್ಲ, ಯಾರು ಏನು ಕೇಳೋಂಗಿಲ್ಲ. ಹಿಂದೆ ಇರೋ ನಾಯಂಡಹಳ್ಳಿ ಟು ಮಾಗಡಿಗೆ ಹೋಗ್ಬೇಕು ಅಂತಂದರೆ ಒಂದು ರೇಟ್, ಇಲ್ಲೊಂದು ರೇಟ್, ಬಾಯಿಗೆ ಬಂದಂಗೆ. ಟ್ರಕ್ 21, ದ್ವಿಚಕ್ರ ವಾಹನ 5. ನಾಯಂಡಹಳ್ಳಿ ಟು ಕನಕಪುರ, ಕಾರ್ಗೆ 13, ಬಸ್ಗೆ 35, ಟ್ರಕ್ಗೆ 22, ದ್ವಿಚಕ್ರ ವಾಹನಕ್ಕೆ 5. ಎಲ್ಲ ರೈಸ್. ಇದೆಲ್ಲ ರೈಸು ನಾ ಹೇಳ್ತಿರೋದು, ಹಳೆದರ ತೋರಿಸಿದ್ದೀವಿ. ಇನ್ನು ಅಲ್ಲಿಂದ ನಾಯಂಡಹಳ್ಳಿಯಿಂದ ಬನ್ನೇರುಘಟ್ಟ ನೋಡಿ, 19 ರೂಪಾಯಿ ಕಾರ್ಗೆ, 50 ರೂಪಾಯಿ ಬಸ್ಗೆ, ಟ್ರಕ್ಗೆ 35, ದ್ವಿಚಕ್ರ ವಾಹನ 7. ಇನ್ನು ನಾಯಂಡಹಳ್ಳಿ ಟು ಹೊಸೂರು ರಸ್ತೆ ನೋಡೋಣ, 19 ರೂಪಾಯಿ ಕಾರು, 71 ರೂಪಾಯಿ ಬಸ್ಸು, ಟ್ರಕ್ 47, ದ್ವಿಚಕ್ರ ವಾಹನ 10. ಎಂಥ ಕತೆ ಇದು ಅಂತಂದರೆ ದೇವರೇ ಕಾಪಾಡಬೇಕು. ನೈಸ್ ಟೋಲ್. ಇನ್ನು ಬೆಂಗಳೂರಿನಲ್ಲಿ ಎಷ್ಟೆಷ್ಟು ಟೋಲ್ ಹೆಚ್ಚಳ ಆಗಿದೆ ಅನ್ನೋದನ್ನ ತೋರಿಸಿ. ವಾಹನ ಕಾರು 12ರಿಂದ 20 ರೂಪಾಯಿ ರೈಸು, ಬಸ್ 31ರಿಂದ 50ರಿಂದ 70 ರೂಪಾಯಿ, ಟ್ರಕ್ 21 ರೂಪಾಯಿದಿಂದ 40ರಿಂದ 60 ರೂಪಾಯಿ, ದ್ವಿಚಕ್ರ ವಾಹನ 5ರಿಂದ 10. ಹಾಗಿದ್ರೆ ಇದು ನೈಸ್ ಕಥೆಯಾದರೆ ಬೆಂಗಳೂರಿನಲ್ಲಿ ಬೇರೆ ಟೋಲ್ಗಳು ಇವೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿರ್ಮಿಸಿರುವ ಟೋಲ್ಗಳು ಇವೆ. ಇದಕ್ಕೆ ತಾತ್ನಂಗಿದೆ ಆ ರೋಡ್ಗಳು. ನನ್ನ ಲೆಕ್ಕಾಚಾರದಲ್ಲಿ ನೈಸ್ಗಿಂತ ತಾತ್ನಂಗಿದೆ ಆ ರೋಡ್ಗಳು, ಮುತ್ತಾತ್ನಂಗಿವೆ. ಯಾಕಂದ್ರೆ ಲೇನ್ಗಳು ಜಾಸ್ತಿ, ರೋಡ್ನ ಲೇ ಮಾಡಿರೋದು ಸೂಪರ್ಬ್ ಆಗಿ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ಗಳ ರಸ್ತೆಗಳನ್ನ. ನಂದಿದು ಈಗಲೂ ನೀವು ಹೋದ್ರೆ ಎಲ್ಲಾ ಕಡೆ ಟಾರು, ಬಹಳ ಕಡೆ, ಪ್ಲಸ್ ಹೋದ್ರೆ ಈಗಲೂ ವೇವ್ ಮೇಲೆ, ಸಮುದ್ರದ ಅಲೆ ಮೇಲೆ ಹೋದಂಗಿದೆ ಕೆಲವು ಕಡೆ ಎಲ್ಲ. ಅಲ್ಲ, ಯಾರ ಆಸ್ತಿ ಸರ್ ಇವ್ರು ಈ ರೀತಿ ಟೋಲ್ ಹೆಚ್ಚಿಗೆ ಮಾಡೋದಕ್ಕೆ? ನಂದೇ ಪ್ರಾಜೆಕ್ಟ್, ನಮ್ಮಪ್ಪನ ಮನೆದು. ನೀವ್ ಯಾರ್ರಿ ಕೇಳಕ್ಕೆ? ಸರ್ 2000 ನೀವ್ ಯಾರ್ರಿ ಕೇಳಕ್ಕೆ? ಅವಕಾಶ ಕೊಟ್ಟಿತ್ತಲ್ಲ ಸರ್ ಇಷ್ಟು ವರ್ಷಗಳು. ಯಾರು ನೀವು ಕೇಳಕ್ಕೆ? ನಾನ್ ಸರ್ಕಾರ, ನಾನ್ ಜನಪ್ರತಿ, ನಾನ್ ದುಡ್ಡು ಕೊಟ್ಟಿದ್ದ ಜಾಗ. ನೀವ್ ಯಾರು? ರೈತ. ನಾನ್ ರೈತಾನ? ರೈತಂಗ್ ಬಿಸಾಕಿಲ್ವೇನ್ರಿ 10 ಪೈಸಾ ಪರ್ ಎಕರೆ? ನಾನು ತಿಂದ್ಲಿಲ್ವೇನ್ರಿ ನೀವು ಅವತ್ತು? ಬಿಸಾಕಿಲ್ವಾ? ಕೊಡ್ಲಿಲ್ವಾ ಸರ್? ಆಮೇಲೆ ಸರ್ಕಾರ ಏನ್ ಸರ್ಕಾರದವರೆಲ್ಲ ಏನ್ ಕಣ್ಮುಚ್ಕೊಂಡ್ ಮಾಡಿದ್ದೀರಾ? ನಾನು ಯಾವ್ಯಾವಾಗ ಆಶೀರ್ವಾದ ಮಾಡಿದೀನಿ, ಮಾಡಿಸ್ಕೊಂಡಿದ್ದೀರಿ ಆಶೀರ್ವಾದ. ಏನು ಪುಕಟ ಮಾಡಿದ್ದೀರಾ ಸರ್ಕಾರದವ್ರು ನೀವು? ನೋಡ್ರಿ, ಹೇಸಿಗೆ ಕಡೆಗೆ ಕಣ್ಣಾಡಿಸುವವ್ರಿಗೆ ಹೋಗಿ ಕತೆ ಏನು ಹೇಳೋದು ನಾವು? ಲಜ್ಜೆಗೆಟ್ಟವ್ರುಗಳೆಲ್ಲ ಸೇರ್ಕೊಂಡಿದ್ದಾಗ ಹಿಂಗೆ ಆಗೋದು. ನೋಡೋಣ ತಗೊಳ್ಳಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಾಗಿರೋ ಕತೆ ನೋಡ್ಕೊಳ್ಳಿ. ಅದು ಟೋಲೆ, ಇದಕ್ಕೆ ತಾತ್ನಂತ ರಸ್ತೆ ಚೆನ್ನಾಗೇ ಇದೆ ಇನ್ನೂವೇ. ಲೆಕ್ಕ ಹಾಕೊಳ್ಳಿ. ಸೈಡ್ ರೋಡ್ಸು ಅಂದರೆ ಸರ್ವಿಸ್ ರೋಡ್ಸು ಮಾಡಿದ್ದಾರವರು, ಮಾಡಿಲ್ಲ ಅಂತೇನಲ್ಲ, ಎಲ್ಲ ಇದೆ. ಆದರೂ ಅವರು ಮಾಡಿರೋದು ಏನು? ಅತಿ ಬೆಲೆ. ತಮಿಳುನಾಡು ಕರ್ನಾಟಕದ ಟೋಲ್, ಅಲ್ಲಿರುವಂಥ ಟೋಲ್ಗೆ ಅವ್ರು ಹಾಕಿರೋದು ಕಾರ್ಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಬಸ್ಗೆ 5 ರೂಪಾಯಿ, ಟ್ರಕ್ಗೆ 10 ರೂಪಾಯಿ, ದ್ವಿಚಕ್ರ ವಾಹನ ಫ್ರೀ ಬಿಟ್ಟಿದ್ದಾರೆ ಅವ್ರುಗಳು. ಫ್ರೀ ದ್ವಿಚಕ್ರ ವಾಹನದವ್ರಿಗೆ, ಫ್ರೀ ಅವ್ರಿಗೆ. ಇನ್ನು ನೆಲಮಂಗಲ ಟೋಲ್ ನೋಡೋಣ, ಅದು ಇದಕ್ಕಿಂತ ದೊಡ್ಡದಪ್ಪ ಟೋಲ್. ಅದು ಲೆಕ್ಕ ಹಿಡಿದ್ರೆ ನನ್ನ ಪ್ರಕಾರ ಅದಕ್ಕೆ 5 ರೂಪಾಯಿ ಕಾರ್ಗೆ, 5 ರೂಪಾಯಿ ಬಸ್ಗೆ, ಟ್ರಕ್ಗೆ 10 ರೂಪಾಯಿ, ಅವರು ದ್ವಿಚಕ್ರ ವಾಹನ ಫ್ರೀ. ಇದು ಸರ್ಕಾರಿ ಮಾಡಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳ ಕತೆ. ಕೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಪಾಲಿಸಿ ಪ್ರಕಾರ ಇಲ್ಲಿ ಮಾಡಿದ್ದಾರೆ ಅಂತಾರೆ. ಯಾವ ಪಾಲಿಸಿ? ಇಲ್ಲಿ ಒಂದು ಪಾಲಿಸಿ, ಅಲ್ಲೊಂದು ಪಾಲಿಸಿನ? ಯಾವ ಪಾಲಿಸಿ ಸರ್? ರೈತರೆಲ್ಲ ಕಣ್ಣೀರಿಟ್ರೆ ಅದು ಕೂಡ ಕಾಣಿಸ್ತಿಲ್ವಾ ಅಂತ? ಯಾಕೆ ಯಾರು ಕಣ್ಣೀರ್? ನನ್ ಜಾಗ ತಗೊಂಡಿದ್ದಾರೆ, ನನಗೆ ಭಿಕ್ಷೆ ಕೊಟ್ಟಂಗೆ ಕೊಟ್ಟಿದ್ದಾರೆ, ಎಷ್ಟೆಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ. ನೋಡ್ರಿ, ಸುಮ್ಮನೆ ಬಡವರು, ರೈತರು ಇವೆಲ್ಲ ಡೋಂಗಿತನ ಬೇಡ ನಮ್ಮಲ್ಲಿ. ನಾವಿರೋದು ಉಳ್ಳವರಿಗೆ ಇನ್ನೊಂದಷ್ಟು ಮಾಡ್ಕೊಳ್ಳೋಕ್ಕೆ ದಾರಿ ಮಾಡಕ್ಕೆ ನಾವಿರೋದು.
ಮತ್ತೆ ನಾವು ಅವರುಗಳಿಗೆ ಅಡ ಇಟ್ಕೊಂಬಿಟ್ಟಿದ್ದೀವಿ. ನಾವು ಅವರ ಸೇವಕರು, ನಾವು ಅವರ ಪಾದಪೂಜೆ ಮಾಡಿ ನೀರು ಕುಡಿಯೋ ಜನ ನಾವು. ಎಲ್ಲಾ ಪಕ್ಷಗಳು ಹೌದು, ಬಿಜೆಪಿನೂ ಹೌದು, ಕಾಂಗ್ರೆಸ್ ಹೌದು, ಹಂಗಿದ್ರೆ ಎಕ್ಸೆಪ್ಟ್ ಇದೊಂದು ವಿಚಾರದಲ್ಲಿ ಜೆಡಿಎಸ್ ಬಿಟ್ಟು. ಹಂಗಿದ್ರೆ ಸದನ ಸಮಿತಿಯಲ್ಲಿ ಇವ್ರು ಮಾಡಿರೋ ರಿಪೋರ್ಟ್ ಏನಿದೆ, ಎಲ್ಲಿದೆ? ಯಾವ್ದು ರಿಪೋರ್ಟ್? ಸರ್ ರಿಪೋರ್ಟ್ ರಿಪೋರ್ಟ್ 2012ಕ್ಕೆ ರಿಪೋರ್ಟ್ ಸತಾಯ್ತು. ಆ ರಿಪೋರ್ಟ್ ಸತಾಯ್ತು. ಎಲ್ಲಿದೆ ಆ ರಿಪೋರ್ಟ್? 2012 ನಂತರ ಇವರು ದುಡ್ಡೇ ಕಲೆಕ್ಟ್ ಮಾಡುವಂಗಿಲ್ಲ. ಎಕ್ಸಾಕ್ಟ್ಲಿ ಮೈ ಆರ್ಗ್ಯುಮೆಂಟ್. ಟೋಲ್ಗಳು ಯಾವಾಗಲೂ ಟೋಲ್ಗಳು ಮೊದಲ ಆರಂಭಿಕ ವರ್ಷಗಳಲ್ಲಿ ಏರುತ್ತಾ ಹೋಗಬೇಕು, ಒಂದು ಮಧ್ಯಭಾಗಕ್ಕೆ ಬಂದ ನಂತರ ಇಳಿಯುತ್ತಾ ಹೋಗಬೇಕು. ಏರ್ತಾ ಹೋಗೋದಲ್ಲ ಪರ್ಮನೆಂಟ್ಲಿ. ಸರ್ ಇಳಿಯೋದಲ್ಲ ಸರ್, ಪರ್ಮನೆಂಟ್ ಆಗಿ ಟೋಲೆ ಕಲೆಕ್ಟ್ ಮಾಡುವಂಗಿಲ್ಲ. ಇವರು ವರದಿ ಪ್ರಕಾರ 2012 ಟೋಲೆ ವಸೂಲಿ ಮಾಡಂಗಿಲ್ಲ ಇವರು. ಗಿರಾಕಿ ಕೇಳೋನು ಯಾರು ಕೇಳಂಗೇ ಇಲ್ಲ ಇದನ್ನ. ಅಂದ್ರೆ ಇದು ಕಾಟಾಚಾರಕ್ಕೆ ಸದನ ಸಮಿತಿ ವರದಿ. ಡೌಟೇ ಇಲ್ಲ. ಎಲ್ಲಿವರೆಗೆ ನಿಮ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ತಾಕತ್ತಿಲ್ವೋ, ನಾನು ಅಲ್ಲಿವರೆಗೂ ಹೇಳ್ತೀನಿ ರೀ. ಈ ಪದ ರಾಂಗ್ ಅಂತ ನನಗೆ ಗೊತ್ತು ರೀ, ಬಳಸ್ತಾ ಇದ್ದೀನಿ. ಆದ್ರೆ ನಿಮಗೆ ಆ ತಾಕತ್ತು ಮತ್ತೆ ಆ ಬೆನ್ನು ಮೂಳೆ ಇಲ್ಲ ಅಂತ ಹೇಳ್ತೀನಿ. ಹೇಡಿಗಳು ನೀವು ಅಂತ ಹೇಳ್ತೀನಿ ಅಸೆಂಬ್ಲಿನಲ್ಲಿ. ದಿಸ್ ಅಸೆಂಬ್ಲಿ ಈಸ್ ಕನ್ಸಿಸ್ಟ್ ಆಫ್ ಹೇಡಿಗಳು ಅಂತ ಕರಿತೀನಿ. ಹಾಗಾದ್ರೆ ನಾನು ಇಲ್ಲ ಅದನ್ನು ತಂದು ಚರ್ಚೆ ಮಾಡಿ ಹೇಳಿ ರಾಜ್ಯದ ಜನಕ್ಕೆ ಏನು ಅಂತ. ಮಾನ್ಯ ಸ್ಪೀಕರ್ ಅವರು ಬಳಸೋ ಪದ ಹೇಡಿಗಳು ಅನ್ನೋದನ್ನ ನಿಮ್ಮ ಸದನಕ್ಕೆ ಮಾಡಿದ ಅವಮಾನ ಅಂತ ಪರಿಗಣಿಸ್ರಿ ನೋಡೋಣ. ಅದು ಹೇಡಿತನ ಇದು ನಿಮ್ದು. ಇಲ್ಲ ಸದನ ಸಮಿತಿ ಅದನ್ನು ತಂದು ಅದಕ್ಕಾಗೋ ಕ್ರಮವನ್ನು ರಾಜ್ಯದ ಜನಕ್ಕೆ ಹೇಳಬೇಕು. ಅದನ್ನ ಔಸಿಟ್ಕೊಂಡು ಕೂತ್ಕೋತೀರಿ. ಕನ್ನಡಕ್ಕೆ ಬೇಕು ಅಂತ ಅವ್ರು ಕೇಳ್ತಾನೆ ನಾಚಿಗೆಟ್ಟವರು. ಕರ್ನಾಟಕದ ಶಾಸನ ಸಭೆಯ ಸದಸ್ಯನಾಗಿರೋರು ನನಗೆ ರಿಪೋರ್ಟ್ ಕನ್ನಡದಲ್ಲಿ ಕೊಡು ಅಂತ ಕೇಳ್ತಾರೆ. ಇಲ್ಲಿ ಅರ್ಥ ಆಗದೆ ಇದ್ರೆ ಅಲ್ಲ ಇಂಗ್ಲಿಷಲ್ಲಿ ಕೊಡು ಅಂತ, ಕನ್ನಡದಲ್ಲಿದೆ ಇಂಗ್ಲಿಷಲ್ಲಿ ಕೊಡು ಅಂತ ಕೇಳ್ತಾರೆ. ಕನ್ನಡದ ಶಾಸನ ಸಭೆಯ ಸದಸ್ಯ ಇವರು, ಈ ವ್ಯಕ್ತಿ. ಇವರು ಕನ್ನಡದಲ್ಲಿ ಕೇಳ್ತಾರೋ ಇಂಗ್ಲಿಷಲ್ಲಿ ಕೇಳ್ತಾರಂತೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡ್ತಾರೆ ಸರ್, ಕ್ರಮ ಕೈಗೊಳ್ತಿ ಅಂತಾರೆ. ಎಲ್ಲಿ ಎವ್ರಿ ಒನ್ ಇಸ್ ಹ್ಯಾಂಡ್ ಇನ್ ಗ್ಲೌ. ಎಲ್ಲ ಕೈ ಜೋಡಿಸಿ ಮಜಾ ನೋಡ್ತಿದ್ದಾರೆ. ಇವ್ರಿಗೆ ಜನ ಓಟ್ ಹಾಕ್ಬೇಕು. ಬೆಂಗಳೂರಿನವರು ರಾಹುಲ್ ಗಾಂಧಿ ಬಂದ್ಬಿಟ್ಟು ಇಲ್ಲಿ, ವೇಣುಗೋಪಾಲ್ ಬಂದ್ಬಿಟ್ಟು ಇಲ್ಲಿ ರೌಂಡ್ ಹೊಡೆದ ತಕ್ಷಣ ಬೆಂಗಳೂರು ಜನ ಓಟ್ ಹಾಕ್ಬೇಕು. ನಂದಿ ರೋಡನ್ನು ಯೂಸ್ ಮಾಡೋರೆಲ್ಲರೂ ರೊಚ್ಚಿಗೆದ್ದು ತಿರುಗಿ ಬಿಡಬೇಕು. ನೀವುಗಳು ಹೇಳ್ತೀನಿ ನಾನು. ಮಾಡದೇ ಇದ್ರೆ, ನೀವು ಮಾಡಿದ್ರೆ ಫ್ಯಾಂಟಾಸ್ಟಿಕ್. ಅವ್ರಿಗೆ ಓಟ್ ಹಾಕಿ, ಯಾರು ಬೇಡ ಅಂದರು. ಅವರೇ ನಿಮ್ಮನ್ನು ರಕ್ಷಣೆ ಮಾಡಿದವರು, ಅವ್ರಿಗೆ ಹಾಕಿ, ಯಾರು ಬೇಡ ಅಂದವರು. ಅಲ್ಲ, ಓಟು ಹಾಕಿ ದುಡ್ಡು ಕಟ್ಸ್ಕೊಳ್ಳೋದಂದ್ರೆ ಇದು ಯಾವ ನ್ಯಾಯ ಸರ್? ಒಳಗೆ ನ್ಯಾಯನ ಇದು? ದರೋಡೆ ಇದು. ನೋಡಿ ಹೇಳ್ತೀನಿ ನೋಡ್ರಿ. ಯಾಕೆ ಇಳಿಬೇಕು? ಹಲವಾರು ಕಾರಣಗಳಿರುತ್ತವೆ. ಟೋಲ್ ಯಾಕೆ? ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇರುತ್ತೆ. ಇದರಲ್ಲಿ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಲೆಸ್. ಕಾರಣ ಲ್ಯಾಂಡ್ ಅಕ್ವಿಸಿಷನ್ ರಾಜ್ಯ ಸರ್ಕಾರ ಮಾಡಿರೋದು, ಕಳ್ಳೆಕಾಯಿ ಬೀಜದ ಬೆಲೆನೂ ಇಲ್ಲದೆ ಮಾಡಿಕೊಟ್ಟಿರೋದು ಇದರಲ್ಲಿ. ಸೊ ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್ ಇವ್ರದ್ದು, ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇರೋದು. ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ನ್ಯಾಷನಲ್ ಹೈವೇಗೂ ಇವ್ರಿಗೂ ಬಹಳ ದೊಡ್ಡ ವ್ಯತ್ಯಾಸ ಬರಲಿಕ್ಕಿಲ್ಲ, ಬರಲೂಬಾರ್ದು. ನಂಬರ್ 2, ಅವತ್ತಿನ ದಿನ ಇದ್ದಿದ್ದ ವಾಹನಗಳ ಸಂಖ್ಯೆ ಏನು, ಇವತ್ತಿದ್ದ ವಾಹನಗಳ ಸಂಖ್ಯೆ ಏನು, ಅದನ್ನು ಯೂಸ್ ಮಾಡೋದ್ರಲ್ಲಿ ಆರಂಭದಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇರ್ಬೋದು, ಅಥವಾ 10 ವರ್ಷದ ಹಿಂದೆನೋ 15 ವರ್ಷದ ಹಿಂದೆನೋ ವಾಹನಗಳ ಸಂಖ್ಯೆನೇ ಕಡಿಮೆ ಇತ್ತು. ಈಗ 4 ಪಟ್ಟು 6 ಪಟ್ಟು ದುಪ್ಪಟ್ಟಾಗೋಗಿದೆ ಎಲ್ಲನೂ. ಅದು ರೈಸು. ಪ್ರಾಜೆಕ್ಟ್ ಕಾಸ್ಟು ಡೌನು, ಲ್ಯಾಂಡ್ ಅಕ್ವಿಸಿಷನ್. ಯಾಕಂದ್ರೆ ನ್ಯಾಷನಲ್ ಹೈವೇದಕ್ಕೆ ಅವ್ರು ಹೇಳ್ಬೋದು, ನ್ಯಾಷನಲ್ ಹೈವೇದಕ್ಕೆ ಲ್ಯಾಂಡ್ ಅಕ್ವಿಸಿಷನ್. ಯಾರು ಹೇಳಿದ್ದು ನ್ಯಾಷನಲ್ ಹೈವೇಗೂ ಲ್ಯಾಂಡ್ ಅಕ್ವಿಸಿಷನ್ ದುಡ್ಡು ಕೊಡ್ತೀವಿ? ಏನು ಪುಕ್ಕಟ್ಟೆ ಬರಲ್ಲ ನ್ಯಾಷನಲ್ ಹೈವೇಗೆ, ರಾಷ್ಟ್ರೀಯ ಹೆದ್ದಾರಿಗಳಿಗೆ, ಅದಕ್ಕೂ ಕಾಸು ಕೊಡ್ತೀವಿ. ಅವ್ರಿಗೂ ಕಾಸ್ಟು, ನಿಂದು ಕಾಸ್ಟು. ನಿಂದ 10 ಪೈಸಕ್ಕೆ 50 ಪೈಸಕ್ಕೆ 1 ರೂಪಾಯಿಗೆ ಪರ್ ಎಕರ್ ಕೊಟ್ಟಿರೋದು ರೈತರಿಂದ ಕಿತ್ಕೊಂಡು. ಅದನ್ನ ಕಂಟ್ರೋಲ್ ಮಾಡಕ್ಕೆ ರಾಜ್ಯ ಸರ್ಕಾರಕ್ಕೆ ತಾಕತ್ತಿಲ್ಲ ಅನ್ನೋದಿದ್ರೆ ನೀವು ಸರ್ಕಾರ ಯಾಕೆ ನಡೆಸ್ತೀರಿ? ಬಾಗ್ಲಾಕೊಂಡು ಮನೆಗೆ ಹೋಗಿ ಸಾಯಿರಿ ಎಲ್ಲರೂ. ಸರ್ ಅದಷ್ಟೇ ಅಲ್ಲ, ಇವ್ರು ಏನಾದ್ರೂ ನನ್ಗೆ ಅಲ್ಲ ನಾನು ಹೋಗಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಜಮೀನೆಲ್ಲ ಬ್ಯಾಂಕ್ನವ್ರು ವಸೂಲಿ ಮಾಡ್ಕೊಳ್ಬೇಕು ಸರ್. ಅವ್ರ ಹೆಸರು ಮೇಲೆ ಏನೂ ಇಲ್ಲ, ಆ ಜಾಗದ ಮೇಲೆ ಎಲ್ಲ ಬರೀ ದುಡ್ಡನ್ನ ಸಾಲ ತಗೊಂಡಿದ್ದೇ ಇರೋದು. ಈಗ ಸಮಿತಿಯಲ್ಲಿ ಇರೋದು ಎಲ್ಲ ರಿಪೋರ್ಟ್ಗಳು. ಏನ್ರಿ ಇದು ನಾನ್ಸೆನ್ಸ್ ಇದು? ಏನೋ ಒಂದು ಎಲ್ಲ ಒಂದು 2 ವೀಲರ್ನಲ್ಲಿ ಯಾರೋ ಹೇಳ್ತಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಎಷ್ಟೋ 20 ರೂಪಾಯಿ ತಗೋತಾರೆ, ಆಚೆ ಈಚೆ ಬರುತ್ತೆ. ಆಲ್ ರೈಟ್. ಅದಕ್ಕೊಂದು ನೀತಿ ನಿಯಮ ಬೇಡವಾ? ಅಥವಾ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಬೇಡವಾ? ಯಾಕೆ ಮಾಡ್ತಾ ಅಲ್ರಿ? KMF ಜನಕ್ಕೆ ಹೋಗೋ ಹಾಲಿನ ಬೆಲೆ ರೈಸ್ ಮಾಡ್ಬೇಕಾದ್ರೆ KMF ಮಾಡೋಕ್ಕಾಗಲ್ಲ, ರಾಜ್ಯ ಸರ್ಕಾರ ಕೇಳಬೇಕು. ಬಡವ ಒಬ್ಬ ತನ್ನ ದುಡ್ಡನ್ನು ಹಾಕ್ಬಿಟ್ಟು ಆಟೋ ರಿಕ್ಷಾ ಇಟ್ಕೊಂಡ್ರೆ ಆಟೋ ರಿಕ್ಷಾ ಮೀಟರ್ ಕಾಸ್ಟ್ ಎಷ್ಟಿರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತೀರಿ? ಬಡವ ಅವನ ಆಟೋ ರಿಕ್ಷಾ ಸಾಲ ತಂದು ಹೆಂಡತಿದು ಬಳೆನೋ ಸರಾನೋ ಅಡ ಇಟ್ಬಿಟ್ಟು ಅವನು ಆಟೋ ತಂದಿರ್ತಾನೆ. ಎಷ್ಟೋ ಸರಿ, ಎಲ್ಲ ಸರಿನೂ ಅಲ್ಲ, ಎಷ್ಟೋ ಸರಿ ತುಂಬಾ ಸಲ ತಂದಿಟ್ಟು ಅವ್ನು ಮಾಡಿ ಅದಕ್ಕೆ ರೇಟ್ ಎಷ್ಟು ಅಂತ ನೀವು ತೀರ್ಮಾನ ಮಾಡ್ತೀರಿ. ಕರೆಕ್ಟ್. ಆಸ್ಪತ್ರೆಗಳಲ್ಲಿ ಎಷ್ಟಿರಬೇಕು ಬೆಲೆ ಅಂತ ತೀರ್ಮಾನ ಮಾಡ್ತಿರಲ್ಲ ರಮೇಶ್ ಕುಮಾರ್. ಪ್ರೈವೇಟ್ ಆಸ್ಪತ್ರೆನಲ್ಲಿ ಬಿಲ್ ಬೇರೆ, ಮತ್ತೆ ಅವ್ರದ್ದೇ ಜಾಗ, ಅವ್ರದ್ದೇ ಎಲೆಕ್ಟ್ರಿಸಿಟಿ, ಅವ್ರದ್ದೇ ಬಿಲ್ಡಿಂಗು, ಅವ್ರದ್ದೇ ಎಕ್ವಿಪ್ಮೆಂಟು, ಅವ್ರದ್ದೇ ಬಂಡವಾಳ ಎಲ್ಲ ಇದ್ರು ನಾನ್ ಬೆಲೆ ಡಿಸೈಡ್ ಮಾಡ್ತೀನಿ ಅಂತಿರಲ್ಲ ಸಾಹೇಬ್ರೆ.
ಇಲ್ಲಿ ನಾವು ಅಕ್ವೈರ್ ಮಾಡಿಕೊಟ್ಟಿದ್ದ ಜಾಗ, ನಮ್ದೇ ಗ್ಯಾರಂಟಿ ಟ್ರಾಫಿಕ್ಕು, ಡಿಸೈಡ್ ಮಾಡಕ್ ರೇಟ್ನ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೂತ್ಕೊಳ್ತಿದ್ದು. ನಾಚಿಗೇಡಿತನಾನ, ಅವಮಾನನ, ದ್ವಂದ್ವಾನ, ಹೇಡಿತನಾನ ಏನಿದು ನಿಮ್ದು? ಅಂದ್ರೆ ಸರ್ಕಾರ ಪವರ್ ಇಲ್ಲ. ಪವರ್ ಇದೆ, ಬೇಕಾದ ಕಡೆ ತೋರಿಸ್ತಾರೆ. ಪ್ರೈವೇಟ್ ಆಸ್ಪತ್ರೆ ಮೇಲೆ ಅಲ್ಲೂ ಮಾಡಿ, ಬೇಡ ಅಂದವ್ರು ಯಾರು? ಹೆಲ್ತ್ ರೀಸನ್ಸ್ ಮಾಡಬೇಕು, ಪ್ರಶ್ನೆ ಬೇರೆ. ಮಾಡಿ, ಯಾರು ಬೇಡ ಅಂದ್ರು? ಇಲ್ಲಿ ಯಾಕೆ ತೋರ್ಸಕ್ ಯಾಕೆ ಮಾಡಲ್ಲ? ಇಲ್ಲಿಗೆ ಯಾಕೆ ಬಿಲ್ ತರಲ್ಲ? ಇಲ್ಲಿಗೆ ಯಾಕೆ ಸದನ ಸಮಿತಿ ರಿಪೋರ್ಟ್ ಆಚೆಕ್ ತರಲ್ಲ? ಏನು ನಿಮ್ಮ ಎಲ್ಲರ ಸಂಬಂಧಗಳು? ಇನ್ಕಮ್ ಬರಲ್ಲ ಅಲ್ಲ ನಿಮ್ ಸಂಬಂಧಗಳೇನು ಹೇಳಿ? ಒಬ್ಬೊಬ್ರು ಇನ್ಕಮ್ ಬರಲ್ಲ ಅಲ್ಲ ಸರ್? ಏನಾರು ಸೋರ್ತಿದ್ಯೋ, ಪಾತ್ರೆನೋ ತಟ್ಟೆನೋ ಹಿಡ್ಕೊಂಡು ಕಲೆಕ್ಟ್ ಮಾಡ್ಕೋತೀರೋ, ಏನು ನಿಮ್ ಸಂಬಂಧ? ಹಾಗಾರೆ ಅಲ್ಲಿ ನೋಡಿ, ನಿಮಗೆ ಸಂಬಂಧವೇ ಇಲ್ಲದೆ ಇರೋದು ರೇಟ್ ಫಿಕ್ಸ್ ಮಾಡ್ತೀರಂತೆ. ಹೋಗಿ ಎಲೆಕ್ಟ್ರಿಸಿಟಿ ಇದು ರೀ, ಡಿಸೈಡ್ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಬದ್ಧವಾಗಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ KERC ತಂದಿಟ್ಟಿದ್ದಾರೆ. ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡಕ್ ಜಾಗ ಇದೆ. ಆಮೇಲೆ ಆಯ್ತು, ನೋಡೇ ಬಿಡೋಣ. ಫಾರ್ ದಿ ಫಸ್ಟ್ ಟೈಮ್ ಏನಪ್ಪ ದೊಡ್ಡತನೋ ಧೈರ್ಯನೋ ಮಾಡಿ ಬಿಡೋಬಿಡಿ, ಮಿನಿಸ್ಟ್ರಲ್ಲಿ ಏನಕ್ಕೆ ಬಂದಿಯಾರಂತೆ ಕೇಳಬಿಡೋಣ. ನಮಸ್ಕಾರ ಸರ್. ನಮಸ್ಕಾರ ಗಣ್ಣವ್ರೆ. ಅಯ್ಯೋ, ನಿಮ್ ಜೊತೆ ಮಾತಾಡಿದ್ದು ಸಂತೋಷ. ನನ್ಗೊಂಥರ ಡೊನಾಲ್ಡ್ ಟ್ರಂಪ್ ಜೊತೆ ಮಾತಾಡ್ದಂಗೆ ಅನಿಸ್ತಾ ಇದೆಯಪ್ಪ. ಅಮೆರಿಕ ಅಧ್ಯಕ್ಷರು ನರೇಂದ್ರ ಮೋದಿ ಸಿಕ್ಕಿದ್ರು ಪರವಾಗಿಲ್ಲ, ರಾಹುಲ್ ಗಾಂಧಿ ಸಿಕ್ಕಿದ್ರು ಪರವಾಗಿಲ್ಲ, ನೀವು ಸಿಕ್ಕಿದ್ದು ಇವತ್ತು ನನಗೆ ಎಂತ ಸಂತೋಷ ಅಂದ್ರೆ ಮನೆಗೆ ಹೋಗಿ ಅರ್ಧ ಲೀಟರ್ ಹಾಲು ಕುಡಿತೀನಿ ಇವತ್ತು. ಈಗ ಈ ಪ್ರಾಜೆಕ್ಟ್ ರಾಜ್ಯದ ಕೇಂದ್ರದ್ದ? ಹಲೋ, ಈ ಪ್ರಾಜೆಕ್ಟ್ ನೈಸ್ ಪ್ರಾಜೆಕ್ಟ್ ರಾಜ್ಯದ ಕೇಂದ್ರದ್ದ? ಇದು ರಾಜ್ಯದ್ದು ಗಣ್ಣವ್ರೆ. ರಾಜ್ಯದ್ದಾದ್ರೆ ಹಾಲಿಗೆ ನಾವು ಡಿಸೈಡ್ ಮಾಡ್ತೀವಿ. ನಿಮ್ ಕೊಲೀಗ್ ರಮೇಶ್ ಕುಮಾರ್ ಪ್ರೈವೇಟ್ ಆಸ್ಪತ್ರೆಗೆ ರೇಟ್ ಫಿಕ್ಸ್ ಮಾಡ್ತೀನಿ ಅಂತಂತಾರೆ. ಮಾಡ್ಲಿ, ಬೇಡ ಅಂದಿಲ್ಲ, ಒಳ್ಳೇದು, ಬಡವ್ರಿಗೆ ಒಳ್ಳೇದಾದ್ರೆ. ಆದ್ರೆ ನೈಸಿನ ಟೋಲ್ನ ಬೇಕಾಬಿಟ್ಟಿ ಅವ್ನು ಮಾಡ್ಕೊಂಡು ಹೋಗೋಕೆ ನಿಮ್ದು ಅವ್ರದ್ದು ಏನ್ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳ ನೀವೆಲ್ಲ? ಹಲೋ, ನೀವೆಲ್ಲ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳ? ಅವ್ರು ಇಷ್ಟ ಬಂದಂಗೆ ಡಿಸೈಡ್ ಮಾಡಕ್ ಹಂಗಾರೆ? ಏನ್ ಸರಿಯಾಗಿ ಕೇಳಿಸಲ್ಲ ಗಣ್ಣವ್ರೆ. ಈಗ ನೈಸ್ ಟೋಲು ಕೇಳಿಸ್ತಾ ಇದೆಯಾ ಮದೇವಪ್ಪ? ಕೇಳಿಸ್ತಾ ಇದೆ. ಓಕೆ, ನೈಸ್ ಟೋಲು ರಾಜ್ಯದ್ದು, ರಾಜ್ಯ ಸರ್ಕಾರ ತಾನೇ ಜಮೀನವ್ರಿಗೆ ಅಕ್ವೈರ್ ಮಾಡಿಕೊಟ್ಟಿರೋದು. ಹೌದೌದು. ಎಷ್ಟೋ 1 ಪೈಸಕ್ಕೋ 10 ಪೈಸಕ್ಕೋ 8 ಆಣಿಗೋ. ಹೌದೌದು. ಹಾಗಿದ್ದಾಗ ಹಾಲ್ ರೇಟ್ ಡಿಸೈಡ್ ಮಾಡಕ್ಕೆ KMF ನವ್ರು ನಮ್ಮ ಹತ್ರ ಬರ್ತಾರ? ಸರ್ಕಾರದ ಹತ್ರ ಬರ್ತಾರಾ? ಆಟೋ ರಿಕ್ಷಾ ನನ್ ಸಾಲ ಮಾಡಿ ತಗೊಂಬಂದ್ರು ನನ್ನ ರೇಟ್ ನೀವೇ ಫಿಕ್ಸ್ ಮಾಡ್ತೀರಾ? ಪ್ರೈವೇಟ್ ಆಸ್ಪತ್ರೆ ಅವ್ರು ಅವರೇ ಕಾಸಾಕೊಂಡು ಆಸ್ಪತ್ರೆ ಮಾಡಿದ್ರು, ನೀವು ಡಾಕ್ಟ್ರೇನೆ. ಪ್ರೈವೇಟ್ ಆಸ್ಪತ್ರೆ ಅವರೇ ಕಾಸಾಕೊಂಡು ಮಾಡಿದ್ರು, ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತೀವಿ ಅಂತೀರಾ? ಈ ನೈಸ್ ಮಾತ್ರ ಏನು ಎಲ್ಲ ಮಗು ತರ ಮುದ್ದಾಡ್ಕೊಂಡು ಕೂತಿರ್ತೀರಲ್ಲ, ನಮಗೇನು ಶಕ್ತಿ ಇಲ್ವೋ? ನಾವು ಹೇಡಿಗಳು? ಏನ್ ಕತೆ ನಮ್ದು? ಇಲ್ಲ, ಆತರ ಏನಿಲ್ಲ ರಂಗಣ್ಣ. ನೀವು ಕೇಳಿದೆ ಟೋಲ್ ಬಗ್ಗೆ ಚರ್ಚೆ ಆಗ್ತಿರೋದನ್ನ ನನ್ನ ಲೈವ್ ಕೇಳಿದೆ ತಮ್ಮ ಇದ್ರಲ್ಲಿ. ನಿಮ್ಮ ಹೇಳ್ತಾ ಇರೋದು ಮತ್ತು ಜನಗಳಿಗೆ ಹೇಗೆ ತೊಂದರೆ ಆಗ್ತಾ ಇದೆ, ಹೇಗೆ ಶೋಷಣೆ ಆಗ್ತಾ ಇದೆ, ಹೇಗೆ ನಿಷ್ಕ್ರಿಯ ಆಗಿದಾರೋ ಇಲ್ಲೋ ಅನ್ನೋದೆಲ್ಲ ನಾನು ಕೇಳಿದೆ ಕೂಲಂಕಷವಾಗಿ. 1990ದಲ್ಲಿ ನಮ್ಮೆಲ್ಲ ನಿಮ್ಗೆ ಮತ್ತೆ ಎಲ್ರಿಗೂ ಗೊತ್ತಿರೋಗೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಒಂದು ಆಯ್ತು ನೈಸ್ ರಸ್ತೆಗೆ. 2008 ಅವರು ಟೋಲ್ ಅನ್ನ ಕಲೆಕ್ಷನ್ ಮಾಡಕ್ಕೆ ಶುರು ಮಾಡಿದ್ರು. ಅದರಲ್ಲಿ ನ್ಯಾಷನಲ್ ಟೋಲ್ ಪಾಲಿಸಿ ಕೆಳಗಡೆ ಟೋಲ್ ನ ಕಲೆಕ್ಷನ್ ಮಾಡಬೇಕು. ಪ್ರಪೋರ್ಷನಲ್ ಇನ್ವೆಸ್ಟ್ಮೆಂಟ್ ಅವರು ಟೋಲ್ ಅನ್ನ ಕಲೆಕ್ಟ್ ಮಾಡಬೇಕು. ಯಾವ ತರ ಅವರು ಕನ್ಸ್ಟ್ರಕ್ಟರ್ ಕಾಸ್ಟ್ ಇದೆ, ಪ್ರಪೋರ್ಷನಲ್ ಇದು ಮಾಡೋದು, ಅದು ಗೈಡ್ ಲೈನ್ಸ್ ಕೆಳಗಡೆ ಇದೆ. ನಾವೇನ್ ಮಾಡಿದ್ವಿ, ಅಲ್ಲಿ ನ್ಯಾಷನಲ್ ಟೋಲ್ ಪಾಲಿಸಿ ಕೆಳಗಡೆ 1 ಕಿಲೋಮೀಟರ್ಗೆ 45 ಪೈಸೆ ಅಂತ ಫಿಕ್ಸ್ ಮಾಡಿದ್ದಾರೆ. ಇವರು ನಾವು ಸಿಮೆಂಟ್ ರೋಡ್ ಮಾಡ್ತೀವಿ ಅಂತ ಹೇಳಿ ₹1 ಕಲೆಕ್ಟ್ ಮಾಡಕ್ಕೆ ಶುರು ಮಾಡಿದ್ರೆ 2008 ಯಾಕೆ ಮಾಡ್ತಾರೆ? ಸಿಮೆಂಟ್ ರೋಡ್ ಮಾಡ್ತೀನಿ ಅನ್ನೋದು ಒರಿಜಿನಲ್ ಅಗ್ರಿಮೆಂಟ್ ಅಲ್ಲಿ ಇರೋದು. ಅದನ್ನ ಗೊತ್ತಿದೆ ನಮಗೆ ರಂಗಣ್ಣವ್ರೆ. ಅದನ್ನ ಮಾಡ್ತೀವಿ ಅಂತ ಹೇಳಿ ಇವತ್ತಿಗೂ ಸಿಮೆಂಟ್ ರೋಡ್ ಮಾಡಿಲ್ಲ ಮಾದೇವಪ್ಪನವ್ರೆ. ಅದೇ ರಂಗಣ್ಣ, ಇವತ್ತು ಎಲ್ಲ ಕಡೆ ಟಾರ್ ರೋಡ್ ಇದೆ, ಬಹಳ ಕಡೆ. ಯುವರ್ ಕರೆಕ್ಟ್. ಅದು 2008 ಅವ್ರು ಮಾಡ್ತೀವಿ ಅಂತೇಳಿ ₹1 ಕಲೆಕ್ಟ್ ಮಾಡಕ್ಕೆ ಶುರು ಮಾಡಿದ್ರು. 2000 ಅದಕ್ಕೆ ಟೋಲ್ ಪಾಲಿಸಿ ಕೆಳಗಡೆ ಎವ್ರಿ ಇಯರ್ 10% ಇನ್ಕ್ರೀಸ್ ಮಾಡ್ಬೇಕು ಅನ್ನೋ ಒಂದು ಪ್ರಾವಿಷನ್ ಇದೆ. ಸೊ 10 ಮತ್ತು 11ರಲ್ಲಿ 10% ಇನ್ಕ್ರೀಸ್ ಮಾಡಿದ್ರು. ಮತ್ತೆ ಅದಕ್ಕೆ ಇನ್ಕ್ರೀಸ್ ಮಾಡೋದನ್ನ ಅವರಷ್ಟೇ ಅಂದಿನ ಗವರ್ಮೆಂಟ್ ಅದಕ್ಕೆ ಪ್ರಪೋಸಲ್ ಕೊಟ್ಟದನ್ನ ಅಪ್ರೂವ್ ಮಾಡ್ಕೊಟ್ಬಿಟ್ರು ಮಾಡ್ಕೊಳಕ್ಕೆ 10%. ಆಮೇಲೆ 2012 ಕೂಡ ಪ್ರಪೋಸಲ್ ಬಂತು, ಅದು ಹಾಗೆ ಇತ್ತು. ನಮ್ಮ ಸರ್ಕಾರ 2000 ಬಂದಕ್ಕೆ ಅದನ್ನ ಮತ್ತೆ ಫರ್ದರ್ ಅಪ್ರೂವ್ ಮಾಡ್ಕೊಡಕ್ಕೆ ಹೋಗ್ಲಿಲ್ಲ. ಸ್ಪೆಸಿಫಿಕೇಶನ್ ಮತ್ತು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ನೀವು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿ ಕೋರ್ಟಲ್ಲಿ, ಕರ್ನಾಟಕ ಕೋರ್ಟಲ್ಲಿ ಕೇಸು ನಡೀತಾ ಇದೆ. ನೀವು ಕಾಂಕ್ರೀಟ್ ರಸ್ತೆ ಮಾಡಬೇಕು, ನಿಮ್ಮಷ್ಟಕ್ಕೆ ನೀವೇ ಟೋಲ್ ರೈಸ್ ಮಾಡಕ್ಕೆ ಬರೋದಿಲ್ಲ. ಆ ಸ್ಪೆಸಿಫಿಕೇಶನ್ಸ್ ಏನಿದಾವೆ ಅದನ್ನ ಫುಲ್ಫಿಲ್ ಮಾಡೋದು ಹೊರತು ಮಾಡಕ್ ಬರೋದಿಲ್ಲ ಅಂತ ಆಲ್ರೆಡಿ ಕೇಸ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಈಗ ಇದ್ರ ಜೊತೆಗೆ ಜುಲೈ 1ನೇ ತಾರೀಕು ಈ 4-5 ದಿನದಿಂದ
ತಮ್ಮಷ್ಟಕ್ಕೆ ತಾನೇ 25% ಮಾಡಿದ್ದಾರೆ. ಡೀಮ್ಡ್ ಟು ಬಿ ಅಪ್ರೂವ್ಡ್ ಅಂತ ಹೇಳ್ಕೊಂಡು ಹಿಂದೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ. ನೋಟಿಸ್ ಇಶ್ಯೂ ಮಾಡಿ ಆಲ್ರೆಡಿ ನೋಟಿಸ್ ಅಲ್ಲ ಸ್ವಾಮಿ, KSRP ಪೊಲೀಸ್ ಕಳಿಸ್ಬಿಟ್ಟು ಅರೆಸ್ಟ್ ಮಾಡಿ ಒಳಗಾಕ್ರಿ. ಅಲ್ಲ ಸ್ವಾಮಿ, ಸಿಮೆಂಟ್ ರೋಡ್ ಹಾಕ್ದೆ, ಸಿಮೆಂಟ್ ಟಾರ್ ರೋಡ್ ಅಲ್ಲಿ ಹೆಂಗ್ರಿ ಮಾಡ್ತಾರೆ ಸ್ವಾಮಿ ವೈಲೇಟ್ ಮಾಡ್ಬಿಟ್ಟು? ದಟ್ ಈಸ್ ಆಲ್ಸೋ ಬೀಯಿಂಗ್ ಎ ಕ್ವಶನ್ ಇನ್ ದಿ ಆಕ್ಚುಲಿ ನಿಮ್ ಮಾದೇವಪ್ಪನವರೇ, ಓಕೆ, ನೀವು ದೀರ್ಘಕಾಲ ರಾಜಕಾರಣ ನೋಡಿದ್ದೀರಿ, ಮತ್ತೆ ಇದು ನೋಡಿದಿರಿ. ಸದನ ಸಮಿತಿ ಅನ್ನೋದಕ್ಕೊಂದು ಬೆಲೆ ಇರುತ್ತಲ್ವಾ? ಖಂಡಿತ ಅದರ ವರದಿಗೊಂದು ಮಾನ ಮರ್ಯಾದೆ ಇರುತ್ತಲ್ವಾ? ಈಗ ರಂಗಣ್ಣವ್ರೆ ಬಹಳಷ್ಟು ಜನ ಮಾತಾಡ್ತಾ ಇದ್ರು. ನಾವು ಬಂದ್ಮೇಲೆ ಐ ರೆಫರ್ ದಿ ಮ್ಯಾಟರ್ ಟು ಹೌಸ್ ಕಮಿಟಿ. ಹೌಸ್ ಕಮಿಟಿ ಹಸ್ ಗಿವನ್ ಎನ್ ವಂಡರ್ಫುಲ್ ರಿಪೋರ್ಟ್. ಆ ರಿಪೋರ್ಟ್ ಅನ್ನ ಈಗ ಕೋರ್ಟ್ ಅಲ್ಲಿ ಇರೋದ್ರಿಂದ ಭಾಷಾ ತರ್ಜುಮೆ ಮಾಡೋದಕ್ಕೆ ಇಂಗ್ಲಿಷ್ ಅಲ್ಲಿ ಮಾಡ್ತಾರೆ. ಫೋರ್ಟ್ ನೈಟ್ ಅಲ್ಲಿ ಅದು ಬರುತ್ತೆ. ಅದನ್ನು ಕೂಡ ಸಬ್ಮಿಟ್ ಮಾಡಿ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂಡ್ ಸ್ಪೆಸಿಫಿಕೇಶನ್ ಆಫ್ ಫಾರ್ಮೇಶನ್ ಆಫ್ ರೋಡ್. ಸರ್, ಮಾನ್ಯ ಮಂತ್ರಿಗಳೇ, ಜನ ಏನಂತ ಇದ್ದಾರೆ ಅಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳಾಗ್ಬಿಟ್ಟಿದ್ದಾರೆ, ಈ ಪ್ರಾಜೆಕ್ಟ್ ಅಲ್ಲಿ ನಿಂತಿದ್ದಾರೆ. ನೀವು ಅದಕ್ಕೆ ಅವಕಾಶ ಕೊಡಬೇಡಿ. ಮುಂದಿನ ಪೀಳಿಗೆ ನಿಮಗೆ ಶಾಪ ಹಾಕ್ಬಿಡುತ್ತೆ. ನಾನು ಹೇಳಿದ್ದೀನಿ. ದೆನ್ ಇಂಪ್ಲಿಮೆಂಟ್ ದಟ್ ಸದನ ಸಮಿತಿನ ಒಳಗಾಕ್ರಿ ಮಾಡಿದವ್ರನ್ನೆಲ್ಲ, ಇವ್ರನ್ನ ರಾಜ್ಯ ಜನ ದಗಾಕೋತನ ಮಾಡಿದವ್ರನ್ನ. ದೇ ಹ್ಯಾವ್ ದ ಅಡಾಸಿಟಿ ಟು ಟೆಲ್ ಅಸ್ ಬಂದು. ಆದ್ರೆ ಸದನ ಸಮಿತಿ ವರದಿ ಪ್ರಕಾರ ಮಾದೇವಪ್ಪನವರೇ, ಅವರು ಟೋಲೆ ವಸೂಲಿ ಮಾಡೋಂಗಿಲ್ಲ. ಹೆಂಗ್ ಟೋಲ್ ವಸೂಲಿ ಮಾಡ್ತಾರೆ? ಸ್ಪೆಸಿಫಿಕೇಶನ್ ವೈಲೇಷನ್ ಆಗಿದೆ. ಈಗ ನಿಲ್ಸೋದ್ ಹೆಂಗ್ ಹೇಳಿ ಸರ್? ನೀವು ಬರೀ ನೋಟಿಸ್ ಕೊಟ್ಬಿಟ್ಟು ಸುಮ್ನೆ ಕೂತಿದ್ರೆ ಅವ್ರು ವಸೂಲಿ ಮಾಡ್ತಾನೆ ಇರ್ತಾರೆ. ನಿಲ್ಸೋದ್ ಹೆಂಗ್ ಹೇಳಿ ಸ್ವಾಮಿ? ಈಗ ಅದು ಕೋರ್ಟ್ಗೆ ಹೋಗಿ ನೋಟಿಸ್ ಸರ್ವ್ ಮಾಡೋದು ಆಕ್ಷನ್. ವಿ ವಿಲ್ ಸಿ ದಟ್ ಸ್ಪೆಸಿಫಿಕೇಶನ್ ಇಸ್ ನಾಟ್ ವೈಲೇಟೆಡ್. ವಿ ಆರ್ ಪ್ಲೀಡಿಂಗ್ ಇನ್ ದಿ ಕೋರ್ಟ್. ಮಾದೇವಪ್ಪ ಸರ್, 2012ರಿಂದ ದುಡ್ಡನ್ನ ಟೋಲ್ ಅನ್ನ ವಸೂಲಿ ಮಾಡೋ ಹಾಗಿಲ್ಲ ಅಂತೇಳಿ ವರದಿಯಲ್ಲಿ ಹೇಳಿದೆ ಸ್ಪಷ್ಟವಾಗಿ ಸದನ ಸಮಿತಿಯಲ್ಲಿ. ಹಾಗಿದ್ರೆ ಕೋರ್ಟ್ ಅದರಲ್ಲಿ ಏನಾದ್ರೂ ಬಂದು ಅದನ್ನೇನಾದ್ರೂ ವಾಪಸ್ ಪಡಿಬೇಕು ಅಂದ್ರೆ 2012ರಿಂದ ವಸೂಲಿ ಮಾಡಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿಬಿಡ್ತೀರಾ ತಾವು? ದಟ್ಸ್ ವಾಟ್ ವಿ ಆರ್ ಪ್ಲೀಡಿಂಗ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಸ್ಪೆಸಿಫಿಕೇಶನ್ ವೈಲೇಷನ್ ಆಗಿದೆ, ಫ್ರೇಮ್ವರ್ಕ್ ಅಗ್ರಿಮೆಂಟ್ ವೈಲೇಷನ್ ಹೇಳಿ ಸರ್. ಈಗ ನಿಮ್ಗೆ ಸ್ವಲ್ಪ ಜಾಸ್ತಿ ಜ್ಞಾನ ಇರೋದ್ರಿಂದ ಬೇರೆಯವರಾದ್ರೆ ಕೇಳ್ತಿರ್ಲಿಲ್ಲ. ಟೋಲ್ ನ್ಯಾಷನಲ್ ಪಾಲಿಸಿ ಅಂತೀರಿ. ಅತಿ ಬೆಲೆ ಟೋಲು, ನೆಲಮಂಗಲ ಟೋಲು ಎಲ್ಲ ನ್ಯಾಷನಲ್ ಪಾಲಿಸಿನೇ ತಾನೆ? ಎಲ್ಲ ನ್ಯಾಷನಲ್ ಪಾಲಿಸಿ ಕೆಳಗಡೆ. ಹಾಗಿದ್ರೆ ಒಂದ್ ನಿಮಿಷ ಸರ್, ಅವ್ರು 5 ರೂಪಾಯಿ ಜಾಸ್ತಿ ಮಾಡ್ತಾರೆ. ಹಳೆ ದರ 125 ರೂಪಾಯಿ. 5 ರೂಪಾಯಿ ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು ಸರ್? ಹೆಂಗಾಯ್ತು ಸರ್? ಅವ್ರು ಹೆಂಗ್ ಸರ್ 5 ರೂಪಾಯಿ ಮಾಡ್ತಾರೆ? ಇವ್ರು ಯಾಕೆ ಸರ್ 25 ರೂಪಾಯಿ ಮಾಡ್ತಾರೆ? ಇವ್ರು ಏನ್ ಮಾಡಿದ್ರೆ ಪ್ರಾಜೆಕ್ಟ್ 10% ಡೀಮ್ಡ್ ಟು ಬಿ ಅಪ್ರೂವ್ಡ್ ಅಂತ. ಅವನು ಡೀಮ್ಡ್ ಟು ಬಿ ಅಂತ ಬರ್ಕೊಂಡ್ಬಿಡ್ತಾರಂತೆ ವಿಧಾನಸೌಧನ. ನಿಮ್ ಚೀಫ್ ಮಿನಿಸ್ಟರ್ ಸರ್ ಹೇಳಿ ಹಂಗಾರೆ. ಸರ್, ಚೀಫ್ ಮಿನಿಸ್ಟರ್ ಚೇರ್ ನ ಡೀಮ್ಡ್ ಟು ಬಿ ಮೈ ಚೇರ್ ಅಂತ ಬರ್ಕತ್ತಾರಂತೆ, ಕೊಟ್ಬಿಡಿ ಅಂತ. ಇದನ್ನೇ ನಮ್ ಗೌರ್ಮೆಂಟ್ ಬಂದಾಗ ಕ್ವಶನ್ ಮಾಡಿ, ಕಾಂಕ್ರೀಟ್ ರೋಡ್ ಮಾಡಿಲ್ಲ, ನಿಮ್ಗೆ ಈ ತರ ಮಾಡಕ್ ಬರಲ್ಲ ಅಂತೇಳಿ ಕ್ವಶನ್ ಇಸ್ ಕೋರ್ಟ್ ಆಫ್ ಲಾ. ಈ ಮೊನ್ನೆ ಏನು ಇನ್ಕ್ರೀಸ್ ಮಾಡಿದ್ರೆ ದಟ್ ಆಲ್ಸೋ ಗೋಯಿಂಗ್ ಟು ಬಿ ಇಶ್ಯೂಡ್ ನೋಟಿಸ್ ಅಂಡ್ ವಿಲ್ ಟೇಕ್ ಇಟ್ ಟು ದಿ ಕೋರ್ಟ್ ಫಾರ್ ಆಕ್ಷನ್. ಸರ್, ಈಗ ಬೆಂಗಳೂರದಾದ್ರೂ ಕರೆಕ್ಟ್, ಹುಬ್ಳಿದಾದ್ರೆ 30 ವರ್ಷದಿಂದ ವಸೂಲಿ ಆಗ್ತಿದೆ. ಎಷ್ಟು ವರ್ಷ ವಸೂಲಿ ಮಾಡ್ತೀರಿ ಸ್ವಾಮಿ? ನನ್ನ ಮೊಮ್ಮಕ್ಕಳು ಬರೋವರೆಗೂ ವಸೂಲಿ ಮಾಡ್ತೀರಾ ನೀವು? ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಕನ್ಸೆಷನ್ ಇದರಲ್ಲಿ ಅಗ್ರಿಮೆಂಟ್ ಆಗಿತ್ತು. ಎಷ್ಟು ವರ್ಷ ಮಾಡ್ತೀರಿ ಸರ್? 30 ವರ್ಷ, 50 ವರ್ಷ, 100 ವರ್ಷ ಅನ್ಕೊಂಡು? ಪ್ರಪೋರ್ಷನೇಟ್ ಟು ದಿ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ನೋಡಿಲ್ವಾ ರೋಡ್ ಇನ್ವೆಸ್ಟ್ಮೆಂಟ್? ಇವತ್ತು ಹೋದ್ರೆ ಗಾಡಿ ಹಂಗು ಹಿಂಗು ಅಂತ ಆ ರಾಮಕೃಷ್ಣ ಅಂತ ಪದ ಹೇಳಿಸತ್ತೆ. ಈಗ ಆತರ ತುಂಬಾ ಸುಧಾರಣೆ ಇದೆ. ಸುಮ್ಮನೆ ಸರ್, ಡಿಪೆಂಡ್ ಮಾಡಬೇಡಿ ಅವ್ರನ್ನ. I request not for any this fellow. I request you to travel. Now what, sir? I'm very happy you have been good enough at least to talk on this subject available. My question to you is, yes, ಈಗ ರಾಜ್ಯದ ಜನ ನಿಮ್ಮ ಮಾತನ್ನ ಕೇಳಿಸ್ಕೊಂಡು ಏನಂತ ಕನ್ಕ್ಲೂಷನ್ ಬರಬೇಕು ಅವರು? Definitely the government will stand by the framework agreement and against violation of specification guidelines. We will never allow this to happen. ಡೀಮ್ಡ್ ಅನ್ಕೊಂಡು ಮಾಡಿರೋ ಈ ಹೆಚ್ಚುವರಿ ದಗಾಕೋರ್ತನ, ದರೋಡೆನ ನಿಲ್ಸಕ್ ನಿಮ್ ಕೈಲಿ ಆಗತ್ತಾ? ಖಂಡಿತವಾಗಿ. ದಟ್ಸ್ ವೈ ವಿ ವೆಂಟ್ ಟು ದಿ ಕೋರ್ಟ್ ಆಫ್ ಲಾ ಅಂಡ್ ವಿ ವಿಲ್ ಸಿ ದಟ್ ದಿಸ್ ಟೈಪ್ ಆಫ್ ಥಿಂಗ್ಸ್ on their own will not be allowed to take place. ಕಟ್ಟಬೇಕು ಬೇಡ ಅಷ್ಟು ಹೇಳಿ ಸರ್. ಜನ ನಾಳೆಯಿಂದ ಕಟ್ಟಬೇಕಾ ಬೇಡವಾ? ಯಾವ ಈ ಡೀಮ್ಡ್ ಅನ್ಕೊಂಡು ಮಾಡಿರೋದನ್ನ ಜನ ನಾಳೆ ಕಟ್ಟಬೇಕಾ ಬೇಡವಾ? ನಾಳೆ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್, ನೀವು ಬಿಟ್ಟ ತಕ್ಷಣ ಐ ವಿಲ್ ಇನ್ಸ್ಟ್ರಕ್ಟ್ ಬೈ ACS to immediately attend this job and call for an explanation. He cannot make a deemed collection. How can he make a deemed collection? Tomorrow itself I ask my ACS.
to immediately issue show cause notice, call for an explanation and go to the a court of law. benefit of doubt after a long time somebody government ಇಂದ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಒಂದು ಬೆನಿಫಿಟ್ ಆಫ್ ಡೌಟ್ ನಿಮ್ ಕಡೆ ಕೊಡ್ತಾ ಇದ್ದೀನಿ. ಐ ಹೋಪ್ ಯು ವಿಲ್ ಡೂ ಸಮಥಿಂಗ್ ಆರ್ ವಿ ವಿಲ್ ಕಮ್ ಬ್ಯಾಕ್ ಟು ಯು. Certainly, see, I am very serious. You know, the matter is being represented. All right, we believe you today. Let us see tomorrow ಏನಾಗುತ್ತೆ ಅಂತ. Oh, thank you, Rangana. All right. Thank you. Good night. Good night. ನಮ್ಮ ಕತೆ ಹಿಂಗಿರಲಿ, ಜನ ಏನನ್ಬೇಕು, ಏನಂತಾರೆ ಜನ ಪಾಪ. ಅದಕ್ಕೆ ಹೇಳೋದು, ಯಾವನ ಕೈಗೋ ಕೀ ಕೊಟ್ಟರೆ ಹಿಂಗೇನೆ ಒದಿಸ್ಕೊಳ್ಳೋದು ನಾವು ನೆಟ್ಟಿಗೆ. ಎಲ್ಲ ರಾಜಕಾರಣ, ಎಲ್ಲರೂ ನಡು ಬಗ್ಗಿಸಿ ತೆವಳ್ಕೊಂಡು ಹೋಗೋರು ಎರಡೂ ಪಕ್ಷದವ್ರು, ಬಿಜೆಪಿಯವರು ಹೌದು, ಕಾಂಗ್ರೆಸ್ನವ್ರು ಹೌದು. ಇದೊಂದು ವಿಚಾರದಲ್ಲಿ JDS ಇಲ್ಲ ಅಂತ ಹೇಳಿದೆ. ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಪಾಪ. ಎಷ್ಟು ಸರಿ ಅಂತ ಮಾಡ್ತಾರ್ರಿ ಅವರು ಹೋರಾಟನ, ಎಲ್ಲ ಬಂಡ್ರಾಗಿ ಹಿಂಗೆ ಕೂತ್ಕೊಂಡ್ರೆ. ಆಲ್ ರೈಟ್, ನೋಡೋಣ ಜನ ಏನು ಹೇಳ್ತಾರೆ ಅಥವಾ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ನೋಡಿ. ಈಗ GST ಬಂದಿದೆ, ಅದ್ರ ಲೆಕ್ಕದಲ್ಲೇ ಇವ್ರು ಮಾಡಿದ್ದಾರೆ. ಮತ್ತೆ ಇದು 4 ವರ್ಷ ಆಯಿತು ಮಾಡಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಹೇಳೋರು ಕೇಳೋರು ಇಲ್ಲ ಅಂತ, ಅದು ಮೊದಲೇ ಇಲ್ಲ, ನಡೀತಾ ಇದೆ. ಇವರು ಬಂದಂಗೆ ಇವ್ರದೇ ರಾಜ್ಯಭಾರ. ಇವರು GST ಅಂತ ರೀಸನಿಗೋಸ್ಕರ GST ಯಾವಾಗಿಂದ ಸ್ಟಾರ್ಟ್ ಆಗಿದೆ ಡೈರೆಕ್ಟ್ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗೌರ್ಮೆಂಟು ಕೇಳಲ್ಲ, ಯಾರು ಕೇಳಲ್ಲ. ಇದು ಯಾರನ್ನ ಕೇಳಬೇಕಂತಾನೆ ನಮ್ಗೆ ಅರ್ಥ ಆಗಲ್ಲ. KST ಅಂತ ಒಂದು ಸ್ಪೆಷಲ್ ಕೇಣಿ ಸ್ಟೇಟ್ ಟ್ಯಾಕ್ಸ್ ಸದನ ಸಮಿತಿಯಿಂದ ಜಯಚಂದ್ರ ಅವ್ರನ್ನೇ ಅಧ್ಯಕ್ಷನ್ ಮಾಡಿ ಒಂದು ರಿಪೋರ್ಟ್ ತಗೊಂಡ್ರಲ್ಲ ನೈಸ್ ಬಗ್ಗೆ, ಅದನ್ನೇನು ಇಟ್ಕೊಂಡು ದಿನ ಗಂಧದ ಕಟ್ಟಿ ಬೆಳಗ್ತಾ ಇದ್ದೀರಾ ಊದುಬತ್ತಿ ಹಚ್ಚಿ. ಏನಾಯ್ತು ಕೇಣಿ ರಿಪೋರ್ಟು ನಿಮ್ಮ ಸದನ ಸಮಿತಿದು? ಕೇಣಿ ರಿಪೋರ್ಟ್ ಏನಾಯ್ತು ಅನ್ನೋದನ್ನ ಕುಮಾರಸ್ವಾಮಿ ಅವರು ಅವರ ಶಾಸಕರಿಗೆ ಹೇಳಿ ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿ ಆ ಸದನ ನಡೀದೇ ಇರೋಂಗ್ ಮಾಡಬೇಕು, ನಡಿ ಕೂಡ್ದಿ ಸದನ ಅನ್ಬೇಕು. ಒಂದು ಸಣ್ಣ ವಿಷಯ ಅಂತ ಬೇಕಾದ್ರೆ ಕ್ರಿಟಿಸೈಸ್ ಮಾಡಲಿ ಜನ, ಇಂಥ ಸಣ್ಣ ಮ್ಯಾಟರ್ಗೆ ಸದನ ತಡೀತೀರಾ ಅಂತನ್ಲಿ ಬೇಕಾರೆ. ಹೌದು ತಡಿತೀವಿ ಅಂತೇಳಿ, ಅದು ಆವಾಗ ಊದದ ಬತ್ತಿ ಹತ್ತಿಸ್ತಾ ಇದ್ದಾರಾ ಅಂತಂದ್ರೆ ನೀವು ಹತ್ತಿಸಕ್ ಬಿಡಬೇಡಿ. ಊದುಬತ್ತಿನ ನೀವು ಮಂಗಳಾರತಿ ಮಾಡಿ, ಯಾರು ಬೇಡ ಅಂದಿರೋರು ನಿಮ್ಮನ್ನ. ದಾಟ್ ಇಸ್ ವಾಟ್ ಶುಡ್ ಹ್ಯಾಪನ್, ಮಸ್ಟ್ ಹ್ಯಾಪನ್. ಆಲ್ ರೈಟ್.